ಎಲ್ರಿಗೂ ಜೋರ ಚಪ್ಪಾಳೆ. ಸೂಪರ್. ಇವ್ರ ಬಗ್ಗೆ ಮಾತಾಡಬೇಕು ಅಂದರೆ ನನಗೆ ಅಟ್ಲೀಸ್ಟ್ ಒಂದು 3 hours ಬೇಕಾಗುತ್ತೆ. ಅಷ್ಟು ನಿಜವಾಗಿ ನೋಡಿ, ಇಷ್ಟು ಚಿಕ್ಕ ವಯಸ್ಸಲ್ಲಿ ಅವರು ಜನರ ಸೇವೆ ಮಾಡಬೇಕು ಅಂತ ಮುಂದೆ ಬಂದವರು. ನನ್ನನ್ನು ಸಹ ಇಲ್ಲಿ MP ನಿಮಗೆ ಎಲ್ರಿಗೂ ನೆನಪಿರ್ಬೋದು, 1.5 ವರ್ಷ ಹಿಂದೆ ನಾನು ಸಹ MP ಅಭ್ಯರ್ಥಿಯಾಗಿದ್ದೆ. ನೀವೆಲ್ಲರ ಸಹಕಾರದಿಂದ, ಆಶೀರ್ವಾದದಿಂದ ನಾನು ಸಹ ಇಲ್ಲಿ ನಿಂತ್ಕೊಂಡೆ. ನನಗೆ ಇವರಾಗಿರಲಿ ಮತ್ತು ನಮ್ಮ ಪ್ರಸಾದ್ ಬಾಬು ಅಣ್ಣವರಿಗೆ ಎಷ್ಟು ಧನ್ಯವಾದ ಹೇಳಿದ್ರು ಸಾಕು. ಈಗ ನಿಮಗೆ ಗೊತ್ತಿದೆ, ಈಗ 3 ವಾರ ಒಂದು ಆದೇಶ ಬಂದಿದೆ. ಜೂನ್ ಒಳಗಡೆ ನಮಗೆ ನಮ್ಮ ನಗರ ಪಾಲಿಕೆ, ನಮ್ಮ GBN ಚುನಾವಣೆ ಬರ್ತಾ ಇದೆ ಅಂತ. ಈಗ ಅಧಿಕಾರ ಇಲ್ಲ ಅಂದರೂ ಸಹ ಅವ್ರು ಇಷ್ಟು ಕೆಲಸ ಸೇವೆ ಮಾಡ್ಕೊಂಡು ಬರ್ತಾ ಇದ್ದಾರೆ. ಆಮೇಲೆ ಒಬ್ಬ ಜನಪ್ರತಿನಿಧಿ, ಒಬ್ಬ ನಗರ ಪಾಲಿಕೆ ಕಾರ್ಪೊರೇಟರ್ ಸದಸ್ಯರಾದ ಮೇಲೆ ಅವ್ರು ಎಷ್ಟು ಸೇವೆ ಮಾಡ್ಬೋದು ಅಂತ ಆಲೋಚನೆ ಮಾಡಿದೆ. ಈಗ ಎಲ್ಲರೂ ನಮ್ಮ ಸಹೋದರನ ಗೆಲ್ಲಿಸ್ಬೇಕು. ಗೆಲ್ಲಿಸ್ತೀರಾ? ಎಲ್ಲರೂ ಕೈಯಲ್ಲಿ ಸೂಪರ್. ಅದೇ ರೀತಿ ಇವತ್ತು ಎಲ್ಲ ನಮ್ಮ ಮುಖಂಡರು ಎಲ್ಲರೂ ಇವತ್ತು ಬಂದಿದ್ದಾರೆ. ಅನೇಕ ಜನ, ನಮ್ಮ ಇನ್ನೊಬ್ಬ ಬ್ಲಾಕ್ ಅಧ್ಯಕ್ಷರು ನಮ್ಮ ಅಕ್ಬರಣ್ಣ ಅವರು, ಜಗಣ್ಣ ಅವರು, ಮತ್ತು ಎಲ್ಲ ನಮ್ಮ ಹಿರಿಯರು, ಅಕ್ಕನಿಗೆ ಎಲ್ಲರ ಹೆಸರು ತಗೊಳಕ್ಕೆ ಹಾಕಿದಾರ, ದಯವಿಟ್ಟು ಕ್ಷಮಿಸಬೇಕು. ಇವತ್ತು ನಾನು ನೋಡಿ, ಈಗ ಜನಪ್ರತಿನಿಧಿ ಒಬ್ಬ ರಾಜಕಾರಣಿಯಿಂದ ನಾವು ಏನು ಎಕ್ಸ್ಪೆಕ್ಟ್ ಮಾಡ್ತೀವಿ? ಕಷ್ಟ ಸುಖ ಭಾಗಿಯಾಗಬೇಕು, ಫೋನ್ ಮಾಡಿದಾಗ ಫೋನ್ ತೆಗಿಬೇಕು, ಏನೇ ಸಮಸ್ಯೆ ಇದ್ದರೂ ಸಹ ಅವರು ಬಂದು ನಮ್ಮ ಜೊತೆ ನಿಂತ್ಕೋಬೇಕು ಅಂತ. ಅವರಾಗಿರಲಿ, ಅವ್ರ ತಂದೆಯವರಾಗಿರಲಿ, ನಮ್ಮ ಎಲ್ಲ ಕಾಂಗ್ರೆಸ್ ಪಕ್ಷದವರು ಎಷ್ಟು ಕೆಲಸ ಮಾಡ್ತಿದ್ದಾರೆ ಅಂತ ನಮಗೆ ಗೊತ್ತಿದೆ. ಪ್ರತಿ ತಿಂಗಳು ಈ ರೀತಿ ಒಂದು ದೊಡ್ಡ ಕಾರ್ಯಕ್ರಮ ಅವರು ಹಮ್ಮಿಕೊಂಡು ಬರ್ತಿದ್ದಾರೆ. ನಾನು ನನ್ನ ಸಹೋದರಿಗೆ ನಾನು ಹೇಳಕ್ಕೆ ಬಯಸ್ತೀನಿ, ಬೇಕಂದರೆ ನಾನೇ ಸಹ ಡೋರ್ ಟು ಡೋರ್ ಬರ್ತೀನಿ ನಿಮ್ಮ ವಾರ್ಡಲ್ಲಿ. ಸೊ ಹಾಗಾಗಿ ನಿಮ್ಮ ಥರ ಒಬ್ಬ ಕಾರ್ಪೊರೇಟರ್, ಒಬ್ಬ ಜನಪ್ರತಿನಿಧಿ ಬರಬೇಕು ನಮ್ಮ ಬೆಂಗಳೂರಲ್ಲಿ ಅಂತ ನನಗೆ ನಿಜವಾಗ್ಲೂ ಭಾಳ ಹೆಮ್ಮೆ ಆಗ್ತಾ ಇದೆ, ಸಂತೋಷ ಆಗ್ತಾ ಇದೆ. 125-150 ವರ್ಷ ಸಂತೋಷವಾಗಿ, ಆರೋಗ್ಯವಾಗಿ ಇದೇ ರೀತಿ ದೇವರು ನನಗೆ ಅಧಿಕಾರ ಕೊಡಲಿ, ಇನ್ನೂ ಹೆಚ್ಚು ಸೇವೆ ಮಾಡಲಿ ಅಂತ ಆಶೀರ್ವಾದ ಮಾಡಲಿ ಅಂತ ಹೇಳಿ ಮತ್ತೊಮ್ಮೆ ಎಲ್ಲ ನಮ್ಮ ಹಿರಿಯರಿಗೆ, ಅಕ್ಕ ತಾಯಂದರಿಗೆ, ಸಹೋದರಿಗೆ ದಯವಿಟ್ಟು ನಿಮ್ಮ ಆಶೀರ್ವಾದ, ಸಹಕಾರ ಸದಾ ಇವ್ರ ಮೇಲೆ ಇರಲಿ ಅಂತ ಹೇಳಿ ನಾನು 2 ಮಾತು ಮುಗಿಸ್ತೀನಿ. ನೀವುಗಳು ಶಕ್ತಿ ತುಂಬಿದ್ರೆ ಈ ತಾಯಿ ನಮ್ಮ ಶಕ್ತಿ ತುಂಬುತ್ತಾರೆ. ನಿಮ್ಮ ಕಷ್ಟ ಸುಖಗಳಿಗೆ ಯಾರೋ ಎಲ್ಲಿಂದ ನಾವು ಬರೋದು ಬೇಡ, ನಿಮ್ಮಲ್ಲೇ ಒಬ್ಬ ಇದ್ದಾನೆ ಅಂತ ನೀವು ಗುರುತಿಸಿ ನೀವು ಗೆಲ್ಲಿಸ್ಬೇಕು ಅಂತ ನಾನು ಒಂದು ಮನವಿ. ಇನ್ನೊಂದೇ ಮಾತು ಹೇಳ್ಬಿಡ್ತೀನಿ, ರಾಜಕೀಯದಲ್ಲಿ ಎಂತೋ ಘಟಾನುಘಟಿ ನಾಯಕರು ನೋಡಿದ್ದೀರಾ, ಎಲ್ಲರೂ ಇದ್ರದ್ದು. ನಾನು ದ್ವೇಷದ ರಾಜಕೀಯ ಮಾಡೋಕ್ಕೆ ಬಂದಿಲ್ಲ. ನಾನು ಯಾವುದೇ ಪಕ್ಷ, ಯಾವುದೇ ವ್ಯಕ್ತಿ ನಾನು ಅವ್ರ ಮೇಲೆ ದ್ವೇಷ ಕಟ್ಟಿ ನಾನು ಇದು ಮಾಡೋಕ್ಕೆ ಬಂದಿಲ್ಲ. ನಾನು ಬಂದಿರೋದೊಂದೇ, ಅವತ್ತಿಂದ ನಮ್ಮ ಕೈ ಹಿಡ್ದಿದ್ದೀರಾ. ನಮ್ಮ ನಾಯಕರು ಅವತ್ತಿಂದ ಎಷ್ಟೇ ಇದು ಮಾಡಿದ್ರು ನಮ್ಮ ತಂದೆಯನ್ನು ಬಿಡದೆ ಅಷ್ಟು ನಿಮ್ಮ ಎಲ್ಲರಿಗೂ ಸೇವೆಗಳು ಮಾಡಿಕೊಂಡು ನಮ್ಮ ಜೊತೆ ನಿಂತಿದ್ದಾರೆ. ಈ ಎಲ್ಲ ನಾಯಕರು ನಮ್ಮ ಪ್ಲಸ್ ನಿಮ್ಮೆಲ್ಲರಿಗೂ ಒಳ್ಳೇದು ಮಾಡಬೇಕಂತ ಒಂದು ಒಳ್ಳೆಯ ಉದ್ದೇಶ ಇಟ್ಕೊಂಡು ಬಂದಿದ್ದೀನಿ. ದಯವಿಟ್ಟು ಈ ಒಳ್ಳೆಯ ಉದ್ದೇಶನ ಉಳಿಸ್ಕೊಳ್ಳಿ. ಇನ್ನೊಂದು ಹೇಳ್ತೀನಿ, ನಾನೊಂದು ರಾಜಕೀಯದಲ್ಲಿ ಚಿಕ್ಕ ಮಗು ಇದ್ದಂಗೆ. ಇವಾಗ ಪುಟಾಣಿ ಪಾಪು ಯಾವುದಾದ್ರೂ ಒಂದು ನಡೀತು ಅಂದರೆ ದೊಡ್ಡವರು, ಹಿರಿಯರು, ಅಣ್ಣ ಆಗಿರ್ಬೋದು, ಅಕ್ಕ ಆಗಿರ್ಬೋದು, ತಂದೆ ಆಗಿರ್ಬೋದು, ತಾಯಿ ಆಗಿರ್ಬೋದು, ಅಜ್ಜಿ ಆಗಿರ್ಬೋದು, ಮಾವ ಆಗಿರ್ಬೋದು, ಅವ್ರು ಕೈ ಇಡುವಾಗ ಆ ಚಿಕ್ಕ ಮಗು ಯಾವತ್ತೂ ಯೋಚನೆ ಮಾಡಲ್ಲ, ಇವ್ರು ನನ್ನ ಬೆಳೆಸ್ತಾರ, ಇವ್ರು ನನ್ನ ಎಲ್ಲ ಕರ್ಕೊಂಡು ಹೋಗ್ತಾವ್ರೆ, ಇವ್ರ ಜೊತೆ ಹೋಗ್ಬೋದ ಅಂತ ಯೋಚನೆ ಮಾಡಲ್ಲ. 2 ವರ್ಷದ ಮಗು ಯಾವ ಥರ ಕೈ ಹಿಡ್ಕೊಂಡು ನಡೀತಾರೋ ಆ ಥರ ನಾನು ನೀವೆಲ್ಲರೂ ನಂಬಿ ನಿಮ್ಮ ಕೈ ಹಿಡ್ದು ನಡೆಯಕ್ಕೆ ಬಂದಿದ್ದೀನಿ. ನನ್ನ ನಿಮ್ಮನ್ನು ನಂಬಿ ನಾನು ಮುಂದೆ ಹೆಜ್ಜೆ ಆಗ್ತಾ ಇದ್ದೀನಿ. ನನ್ನ ಬೀಳಿಸ್ತಿರೋ ಇಲ್ಲಾಂದ್ರೆ ನನಗೆ ಆಶೀರ್ವಾದ ಮಾಡಿ ಆ ಸೀಟ್ ಮೇಲೆ ಕೂಡಿಸ್ತಿರೋ ಅದು ನಿಮಗೆ ಬಿಟ್ಟಿದ್ದು. ಒಂದು ಮಾತ್ರ ಹೇಳ್ತೀನಿ, ನಮ್ಮ ನಾಯಕರು ಪ್ರತಿಯೊಬ್ಬರು ಇವ್ರ ಹೆಸರುಗಳು ಹೇಳೋ ಅವಶ್ಯಕತೆ ಇಲ್ಲ. ನಾನು ಹೊಸಬ, ನಿಮಗೆ ಕೂತಿರೋರು ಎಲ್ಲರಿಗೂ ಇವ್ರ ಹೆಸರುಗಳು ಗೊತ್ತು. ನನ್ನ ಇಂಟ್ರೊಡ್ಯೂಸ್ ಮಾಡ್ಕೋಬೇಕಷ್ಟೆ. ಎಲ್ಲರಿಗೂ ಇದು ಸ್ವಾಗತ. ಇವತ್ತು ನನ್ನ ಹುಟ್ಟಿನ ಹಬ್ಬ ಒಂದು ಕಾರ್ಯಕ್ರಮನ ಹಮ್ಮಿಕೊಂಡಿರುವ
ಇಲ್ಲೆಲ್ಲ ನಾಯಕರು ಸೇರಿ ನನಗೆ ಈ ಸ್ಟೇಜ್ ಪ್ರೋಗ್ರಾಮ್ ಬೇಡ ಬಿಡಿ, ಆಮೇಲೆ ಒಂದು ಸತಿನೂ ಮಾಡಿದ್ವಿ, ಈ ಸತಿ ಯಾವುದೋ ಒಂದು ಎಲ್ಲೋ ಊರಿಗೆ ಹೋಗ್ಬೇಕಾಗಿತ್ತು, ಬೇರೆ ಕಡೆ ಹೊರಗಡೆ ಹೋಗ್ತೀನಿ ಅಂದರೆ ಇಲ್ಲ ಅಂತ ಹೇಳ್ಬಿಟ್ಟು ನಮ್ಮ ಸೀನಿಯರ್ಸು ಯಾರ್ಯಾರು ಇದ್ದಾರೋ ವೇದಿಕೆ ಮೇಲೆ ಕೂತವರು ಪ್ರತಿಯೊಬ್ಬರು, ಆಮೇಲೆ ಆಟೋರಾಜ್ ಅವರು, ಲೋಕ ಅವರು, ಎಸ್ಪೆಷಲಿ ನಮ್ಮ ಯೂತು ಸುದರ್ಶನ್ ಅವರು, ಆಮೇಲೆ ಬಬ್ಬು, ಕೌಶಿ ಅವ್ರ ತಂಡ ಎಲ್ಲರೂ ಸೇರಿ ಈ ಕಾರ್ಯಕ್ರಮನ ಹಮ್ಮಿಕೊಂಡಿದ್ದೀವಿ. ನಮ್ಮ ಆಸೆಯಿಂದ ನಾವೇನೋ ಒಂದು ಮಾಡ್ತಾಯಿದ್ದೀವಿ, ದಯವಿಟ್ಟು ನೀವು ಇರಲೇಬೇಕು ಅಂತ ನಾವು ರಾಕಿ ಬರತ್ತು ಎಲ್ಲರೂ. ಸೊ ಇದು ನನ್ನ ಕಾರ್ಯಕ್ರಮ ಅಲ್ಲ, ಇದು ಇಲ್ಲಿರೋ ಯುವಕರು ಪ್ಲಸ್ ನಮ್ಮ ಸೀನಿಯರ್ ಲೀಡರ್ಸ್ ಇವರೆಲ್ಲರ ಕಾರ್ಯಕ್ರಮ ಇದು. ಇದಕ್ಕೆ ಬಂದಿದ್ದಕ್ಕೆ ಎಲ್ಲರಿಗೂ ಸ್ವಾಗತ. ಇವತ್ತು ಒಂದೇ ಒಂದು ಮಾತು ಹೇಳೋಕ್ಕೆ ನಾನು ಇಷ್ಟಪಡ್ತೀನಿ ನಿಮ್ಮ ಮುಂದೆ ಬಂದು ನಿಂತ್ಕೊಂಡು. ಇವತ್ತು ನಾನೊಂದು ರಾಜಕಾರಣಿ ಅಲ್ಲ, ನನ್ನ ದಯವಿಟ್ಟು ಒಂದು ರಾಜಕಾರಣಿಯಾಗಿ ನೋಡ್ಬಿಡಿ. ರಾಜಕಾರಣಿ ಅಂದರೆ ಬರೀ ಎಲೆಕ್ಷನ್ ಟೈಮ್ ಬರ್ತಾರೆ, ನೀವು ಓಟ್ಗಳನ್ನ ಕೇಳ್ತಾರೆ, ಏನೋ ಒಂದು ಮಾಡಿ ನೀವು ಓಟ್ ಸಂಪಾದಿಸೋಕ್ಕೆ ಪ್ರಯತ್ನ ಪಟ್ಟು ಅದು ಆದಮೇಲೆ ಮತ್ತೆ ಕಾಣಿಸಲ್ಲ. ಆಯಿತು, ನಾನು ರಾಜಕಾರಣಿ ಅಲ್ಲ, ನಾನು ನಿಮ್ಮ ಮನೆ ಹುಡುಗ, ನಿಮ್ಮ ಮನೆ ಹುಡುಗನಾಗೆ ನಾನು ಯಾವತ್ತೂ ಒಂದು ನಂಬಿಕೆ ಉಳಿಸ್ಕೊಂಡು ಹೋಗ್ತೀನಿ. ನಿಮ್ಮ ಮಗ ಆಗಿರ್ಬೋದು, ಅಣ್ಣ ಆಗಿರ್ಬೋದು, ತಮ್ಮ ಆಗಿರ್ಬೋದು, ನಿಮ್ಮ ಮನೆ ಹುಡುಗನಾಗಿರ್ತೀನಿ. ನಮ್ಮ ತಂದೆಯವರು ಯಾವಾಗ ಹೇಳ್ತಾರೆ, ಈ ಚಿಕ್ಕಲ್ಸಂದ್ರ ಇಟ್ಮಡ್ಗು ಎಸ್ಪೆಷಲಿ ಎಲ್ಲದಕ್ಕಿಂತ ಹೆಚ್ಚಾಗಿ ಬಂದಾಗ ಒಂದು ಮಾತು ಹೇಳೋದು, ನಾನು 2001ನೇ ಇಸ್ವಿಯಿಂದ ನಾನು ಯಾವತ್ತೂ ಕೈ ಹಿಡ್ದಿದೆ. ಈ ವಾರ್ಡ್ ಜನ ನಾನು ಯಾವತ್ತೂ ಆಶೀರ್ವಾದ ಮಾಡಿ ನಾನು ಕೈ ಹಿಡ್ದವ್ರೆ. ಸೊ ನೀನು ನಮ್ಗೆ ಏನಾದರೂ ಮಾಡಬೇಕಂತ ಇದ್ರೆ ಮಗನಾಗಿ ದಯವಿಟ್ಟು ನಮ್ಮ ವಾರ್ಡ್ ಜನಕ್ಕೆ ನಮ್ಮ ಕುಟುಂಬ ಅಂತ ನೀನು ತಿಳಿದು ನೀನು ಅವ್ರಿಗೆ ಸೇವೆ ಮಾಡುವಂತ ನಮಗೊಂದು ಆಜ್ಞೆ ಕೊಟ್ಟರು. ಆಯಿತು, ಅವರು ನನ್ನ ಹತ್ರ ಏನೂ ಕೇಳಿಲ್ಲ ಜೀವನದಲ್ಲಿ, ಇದೊಂದು ಮಾತು ಕೇಳೋರೆ. ಸರಿ ನಾನು ಸರಿ ಅಂತ ನಮ್ಮ ತಂದೆಗೆ ಮಾತು ಕೊಟ್ಟಿದ್ದೀನಲ್ವ ಅಂತ ಬಂದೆ. ಆದರೆ ಇಲ್ಲಿ ಬಂದಾದ್ಮೇಲೆ ನಿಮ್ಮೆಲ್ಲರ ಪ್ರೀತಿ ವ್ಯಾಮೋಹ ಅದೆಲ್ಲ ನೋಡಿ, ನಿಮ್ಮೆಲ್ಲರ ಆಶೀರ್ವಾದ ನನ್ನ ಮೇಲೆ ನೋಡಿ. ನಮ್ಮ ತಂದೆಯವರು ಏಂತಕ್ಕೆ ಇದನ್ನು ತವ್ರ ಮನೆ ಅಂತ ಕರೀತಾರೆ, ಏಂತಕ್ಕೆ ನಮ್ಮ ಕುಟುಂಬ ಅಂತ ಅವರು ರಕ್ತ ನಾಡಿಯಲ್ಲೂ ಅದು ಊರೈತೆ ಅಂತ ನಮ್ಗೆ ಅರ್ಥ ಆಯಿತು. ನಾನಿವತ್ತು ಯಾರೇ ಏನೇ ಬರಲಿ, ಯಾವ ಪಕ್ಷ ಯಾವ ನಾಯಕ ಇದರಲ್ಲ, ನಾನು ನಿಮ್ಮ ಮನೆ ಹುಡುಗನಾಗಿ ಸೇವೆ ಮಾಡೋಕ್ಕೆ ಮುಂದೆ ಬಂದಿದ್ದೀನಿ. ನನ್ನ ಮೇಲೆ ನಿಮ್ಮ ಆಶೀರ್ವಾದ ಇರಲಿ ಅಂತ ಕೇಳ್ಕೊತಾ ಇದ್ದೀನಿ. ದಯವಿಟ್ಟು ಒಂದು ಅರ್ಥ ಮಾಡ್ಕೊಳ್ಳಿ, ಮನೆಯಿಂದ ಕಾಸು ತಂದು ಹಾಕಿ 25 ವರ್ಷದಿಂದ ಸೇವೆ ಮಾಡ್ತಾರೋ ಅಧಿಕಾರದ ನೀವು ನಿಮ್ಮ ಆಶೀರ್ವಾದದಿಂದ ಬಂತು ಅಂದರೆ ಅವ್ರು ಯಾವತ್ತೂ ನಿಮ್ಮ ಕೈ ಬಿಡಲ್ಲ. ಅದೇ ಬರೀ ಯಾವುದೋ ಒಂದು ಪಕ್ಷದ ಯಾವುದೇ ಪಕ್ಷ ಆಗಲಿ, ಲೋಕಲ್ ಚುನಾವಣೆಯಲ್ಲಿ ಬರೀ ಪಕ್ಷ ಮಾತ್ರ ನೀವು ನೋಡಬೇಡಿ, ದಯವಿಟ್ಟು ಯೋಗ್ಯತೆನೂ ನೋಡಬೇಕು. ಯಾವುದೇ ರೀತಿ ಇರ್ತಾರೆ, ದೇವರು ಪೂಜೆ ಮಾಡಿದ್ರೆ ಒಳ್ಳೆ ಪ್ರತಿಫಲ, ಇದ್ರ ಪೂಜೆ ಮಾಡಿದ್ರೆ ಆ ಥರ ಅಂದಾಗ ಈ ಒಳ್ಳೆತನ ಉಳ್ಸಕ್ಕೆ ನೀವು ನಿಮಗೆ ಅಮೂಲ್ಯವಾದ ಓಟ್ ಅಂತ ಒಂದು ಕೊಟ್ಟವ್ರೆ. ಎಷ್ಟೋ ದೇಶಗಳಲ್ಲಿ ಒಬ್ಬ ಹೇಳಿದ್ದೇ ನಡೀತಾರೆ, ಆದರೆ ಈ ದೇಶದಲ್ಲಿ ಡೆಮೋಕ್ರಸಿ ಅಂತ ಕೊಟ್ಟು ನಿಮ್ಮ ಕೈಯಲ್ಲಿ ನಿಮ್ಮ ಬಾಳು, ನಿಮ್ಮ ಬದುಕು, ನಿಮ್ಮ ಭವಿಷ್ಯ ನಿಮ್ಮ ಕೈಯಲ್ಲೇ ನಿಮಗೆ ತಿದ್ದುಕೊಳ್ಳೋ ಇಲ್ಲಾಂದ್ರೆ ಉದ್ಧಾರ ಮಾಡೋ ಒಂದು ಅವಕಾಶನ ಓಟ್ ಮುಖಾಂತರ ಕೊಟ್ಟವ್ರೆ. ಈ ಓಟ್ನ ದಯವಿಟ್ಟು ಜಾತಿ ಭಾಷೆ ಭೇದ ಭಾವ ಮಾಡಿ ಅಲ್ಲೆಲ್ಲೋ ಯಾರೋ ಒಳ್ಳೇದು ಮಾಡೋ ಡೆಲ್ಲಿಯಲ್ಲಿ ಈ ಗಲ್ಲಿ ಎಲೆಕ್ಷನ್ ನಾನು ಓಟ್ ಹಾಕಿ ಅಂತ ಬಂದವ್ರು ಮಾತ್ರ ಪ್ರೋತ್ಸಾಹ ಕೊಡಬೇಡಿ. ದಯವಿಟ್ಟು ಹೇಳ್ತೀನಿ, ಡೆಲ್ಲಿಯಲ್ಲಿ ಒಳ್ಳೇದು ಮಾಡಿದ್ದಾರೆ ಅಂತ ಇದ್ರೆ ಡೆಲ್ಲಿಯವ್ರಿಗೆ ಆಲ್ರೆಡಿ ಅವ್ರಿಗೆ ಆಶೀರ್ವಾದ ಜನರು ಮಾಡಾಯಿತು. ಗಲ್ಲಿ ಸಮಸ್ಯೆಗಳೇನೈತೆ ಅದಕ್ಕೆ ಡೆಲ್ಲಿಯವ್ರ ಪರಿಷ್ಕಾರ ಅಲ್ಲ, ಲೋಕಲ್. ಇಲ್ಲಿ ನಾನು ನಿಮ್ಮ ಮನೆ ಮಗನ ಥರ ಡೈಲಿ ಓಡಾಡ್ತೀನಲ್ವ, ಕಣ್ಣಿಗೆ ಕಾಣಿಸ್ತೀನಲ್ವ, ನಿಮ್ಮ ಅಟ್ಲೀಸ್ಟು ನಿಮ್ಮ ಕಷ್ಟ ಸುಖ ಅಂದರೆ ಪ್ರಯತ್ನ ಆದರೂ ಮಾಡ್ತೀನಿ. ನನ್ನ ಕೈಯಲ್ಲಿ ಆಗೋದಷ್ಟು ನಿಮ್ಗೆ ಸಹಾಯ ಮಾಡೋಣ ಅಂತ. ನಮ್ಮಂಥವ್ರ ಮೇಲೆ ನಿಮ್ಮ ಆಶೀರ್ವಾದ ಇರಲಿ. ನಮ್ಮ ತಂದೆ ಕಬಡ್ಡಿ ಪಾಪಣ್ಣವರು ಏನು ಮಾಡೋರು ಅದೇ ಈ ಥರ ನಾನು ನಿಸ್ವಾರ್ಥಿಯಾಗಿ ಇಲ್ಲಿರೋ ನಮ್ಮ ವಾರ್ಡಲ್ಲಿ ಓಟ್ ಹಾಕಿ ಆಗದೇ ಇರಿ ನನಗೆ, ಅದು ಸೆಕೆಂಡ್ರಿ. ನೀವೆಲ್ಲ ನನ್ನ ಕುಟುಂಬ ಅಂತ ತಿಳಿದು ನಾನು ನಿಮ್ಮ ಸೇವೆ ಮಾಡೋಕ್ಕೆ ಮುಂದೆ ಬರ್ತಾ ಇದ್ದೀನಿ. ಪ್ರತಿಯೊಬ್ಬರು ಕೇಳ್ತಾರೆ, ಏನು ನಿನ್ನ ಕೆಲಸ ಕಾರ್ಯ ಅಲ್ವಾ, ಬೆಳಿಗ್ಗೆಯಿಂದ ಇದು ಮಾಡ್ತೀನಿ, ನಿಮ್ಮ ಅಪ್ಪ ದುಡ್ದಿಡ್ತಾವ್ರ, ನಮ್ಗೆ ಹಂಗಾಗುತ್ತಾ, ಡೈಲಿ ಕೆಲಸ ಮಾಡ್ತೀನಿ. ನಾನು ಅವ್ರೆಲ್ಲರಿಗೂ ಒಂದೇ ಜವಾಬ್ ಹೇಳ್ತೀನಿ, ನಾನು ಇದನ್ನ ಪೊಲಿಟಿಕಲ್ ಸರ್ವಿಸ್ ಅಂತ ನೋಡಿಲ್ಲ, ಇದು ಸೋಷಿಯಲ್ ಸರ್ವಿಸ್ ಅಂತಲೂ ನಾನು ನೋಡಿಲ್ಲ, ಇದನ್ನ ನಾನು ಫ್ಯಾಮಿಲಿ ಸರ್ವಿಸ್ ಅಂತ ನೋಡಿದ್ದೀನಿ. ನೀವೆಲ್ಲ ನಮ್ಮ ಕುಟುಂಬ ತಾನೇ, ಕುಟುಂಬದವ್ರಿಗೆ ನಾವು ಸರ್ವಿಸ್ ಮಾಡೋದ್ರಲ್ಲಿ ಅದನ್ನು ಯಾರಾದರೂ ಕೆಲಸದಾಗ ಭಾವಿಸ್ತಾರ, ಒಂದು ಅದೃಷ್ಟವಾಗಿ ಭಾವಿಸ್ತಾರೆ. ನಿಮ್ಮೆಲ್ಲರೂ ಒಂದು ಆಶೀರ್ವಾದ ಈ ಚುನಾವಣೆಯಲ್ಲಿ ನಿಮ್ಮ ಮನೆ ಹುಡುಗನಾಗಿದ್ದ ಪವನ್ ಕುಮಾರ್ MP ಪವನ್ ಕುಮಾರ್ ಮೇಲಿದ್ರೆ, ಈ ಓಂ ಶಕ್ತಿ